ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ದೇವಸ್ಥಾನ ತೋರಿಸ್ತೀನಿ ಅಂದ್ಬಿಟ್ಟು ಬರೀ ಟ್ರಾವೆಲ್ ಏನು ಅಲ್ಲಿಂದ ಇಲ್ಲಿಗೆ ಬಂದೆ, ಅದೇ ಹೋಗ್ಬಿಡ್ತು ಲಾಂಗ್ ವಿಡಿಯೋ. ಸೊ ಹಾಗಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ನೀವು ಎಷ್ಟೋ ಜನ ಬೈಕೊಂಡಿರ್ತೀರಾ, ಯಾಕೆಂದರೆ ನೋಡಿ ದೇವಸ್ಥಾನ ತೋರಿಸ್ತೀನಿ ಅಂತ ಬರೀ ಜರ್ನಿನೇ ಆಗೋಯ್ತು ಒಂದು ಅಂದ್ಬಿಟ್ಟು. ಸೊ ಬೈಕೋಬೇಡಿ, ಇವಾಗ ನಾನು ಅದನ್ನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವಾಗ ಹೇಗಿದೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ ನನ್ನ ಹಿಂದೆ ಕಾಣಿಸ್ತಾ ಇದೆ ದೇವಸ್ಥಾನ. ಈಗ ಎಂಟ್ರಿನೇ ಹೀಗಿದೆ. ಈ ಎಂಟ್ರಿಲಿ ರೈಟು ಮತ್ತು ಲೆಫ್ಟು ಎರಡು ಸೈಡನ್ನು ನೋಡಿ, ಇಲ್ಲಿ ಒಂದು ಚಿಕ್ಕದಾಗಿ ಕೊಳದ ಥರ ಇದೆ, ಅಲ್ಲಿ ತಾವರೆ ಹೂವು ಚೆನ್ನಾಗ್ಬಿಟ್ಟಿದೆ, ಎರಡು ಸೈಡು ಇದೆ. ಬನ್ನಿ ಹಾಗೆ ಮುಂದೆ ಹೋಗೋಣ. ಇಲ್ಲಿ ಬಂದರೆ ಇಲ್ಲಿ ಈ ದೇವಸ್ಥಾನದ ಏನಿದೆ ಡೀಟೇಲ್ಸ್, ಯಾವಾಗ ಇದನ್ನು ಸ್ಥಾಪನೆ ಮಾಡಿದ್ರು, 1383ರಲ್ಲಿ ಸ್ಥಾಪನೆ ಮಾಡಿರೋಂಥದ್ದು ದೇವಸ್ಥಾನ. ಈ ಚೆಂಗವನ ಕನ್ಫ್ಯೂಷನ್ ಅನ್ನೋ ಒಂದು ದೇವಸ್ಥಾನ. ಬನ್ನಿ ಇವಾಗ ಮೇಲೆ ಮುಂದೆ ಹೋಗೋಣ. ಸ್ಟಾರ್ಟಿಂಗಲ್ಲಿ ನಿಮಗೊಂದು ಪ್ರತಿಮೆ ಸಿಗುತ್ತೆ. ಹಾಗೆ ಈ ಪ್ರತಿಮೆಯ ಅಕ್ಕಪಕ್ಕ ನೋಡಿ, ಇವಾಗ ಈ ರೈಟು ಲೆಫ್ಟಲ್ಲಿ ಏನಿದೆ ಇದು ಬಂದು ಕಲ್ಚರಲ್ ಎಕ್ಸಿಬಿಷನ್ ರೂಮ್ ಅಂದ್ಬಿಟ್ಟು ಈ ದೇವಸ್ಥಾನದ ಪುರಾತನ ವಸ್ತುಗಳನ್ನು ಇಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ. ಸೊ ಬನ್ನಿ ಇವಾಗ ಹೊರಡೆ ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ವಸ್ತುಗಳನ್ನ ಸಂಗ್ರಹಿಸಿಟ್ಟಿದ್ದಾರೆ ಅಂದ್ಬಿಟ್ಟು. ನೋಡಿ ಇಲ್ಲೇ ಎಂಟ್ರೀಸಲ್ಲೇ ಚೆಂಗಾಂಗ್ ಕಲ್ಚರಲ್ ಎಕ್ಸಿಬಿಷನ್ ರೂಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿಗೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ, ಇವು ಬಂದು ಪುರಾತನ ಒಂದು ಯೂಸ್ ಮಾಡ್ತಿದ್ದಂತಹ ಕಬ್ಬಿಣದ ಅಚ್ಚೆಗಳು ಇವು. ಹಾಗೆ ಇಲ್ಲಿ ಈ ದೇವಸ್ಥಾನದ ಸಂಬಂಧಪಟ್ಟ ಬುಕ್ಗಳಿವು. ಹಾಗೆ ಈ ಸೈಡ್ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಚಿಕ್ಕದಾದಂತಹ ಒಂದು ಅಚ್ಚೆಗಳು, ಸೀಲ್ಗಳು. ಅಚ್ಚೆಗಳು ಅಂದರೆ ಮೀನ್ಸ್ ಸೀಲ್ಗಳು. ಇದು ಅಷ್ಟೇ, ಇದು ಲೋಹದ ಸೀಲ್ಗಳು, ಆಗ ಕಾಲದಲ್ಲಿ ಯೂಸ್ ಮಾಡಿರೋವಂಥದ್ದು. ಸೊ ಇಲ್ಲಿ ಪಿಂಗಾಣಿ ಇದಾಗಿರ್ಬೋದು ವಸ್ತುಗಳನ್ನ ಹಾಗೆ ಸಂಗ್ರಹಿಸಿಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಪೇಪರ್ಸ್ಗಳು. ಬನ್ನಿ ಈ ರೂಮಿಂದ ಮುಂದೆ ಇರೋ ರೂಮ್ಗೆ ಹೋಗೋಣ. ಈ ರೂಮಲ್ಲಿ ಏನಿದೆ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಈ ರೂಮಲ್ಲಿ ಅಷ್ಟೊಂದೇನೋ ವಸ್ತುಗಳಿಲ್ಲ. ಇಲ್ಲಿ ನೋಡಿ, ಇವರು ಮೀಟಿಂಗ್ ಮಾಡಲಿಕ್ಕೆ ಒಂದು ಮಾಮೂಲಿ ರೂಮ್ ಥರ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲೂ ಸಹ ಹಳೆ ಕಾಲದ್ದು ಫೋಟೋಸ್ಗಳಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ಗಳು. ಹಂಗಾಗಿ ಇಲ್ಲಿ ಬರೀ ಫೋಟೋಸ್ಗಳನ್ನೇ ಜಾಸ್ತಿ ಸೇವ್ ಮಾಡಿಟ್ಟಿದ್ದಾರೆ. ಇನ್ನು ಈ ಕಡೆ ಬಂದರೆ ಇಲ್ಲೂ ಸಹ ಬರೀ ಈ ದೇವಸ್ಥಾನ ಸಂಬಂಧಪಟ್ಟ ಹಳೆ ಬುಕ್ಗಳು, ಅವನ್ನು ಕ್ಲೀನಾಗಿ ಇಟ್ಟಿದ್ದಾರೆ ಜೋಡಿಸಿ. ಬನ್ನಿ ಈಗ ಮುಂದೆ ಹೋಗೋಣ. ಈ ರೂಮಲ್ಲಿ ಅಷ್ಟೊಂದೇನಿಲ್ಲ. ಸೊ ನೋಡಿ, ಇದು ಬಂದು ಎರಡನೇ ಎಂಟ್ರೆನ್ಸು ಟೆಂಪಲ್ಗೆ. ಎಷ್ಟು ತುಂಬ ಸಖತ್ತಾಗಿ ಕಾಣಿಸ್ತಿದೆ ಅಂದರೆ ಅಲ್ವಾ. ಹಾಗೆ ಬನ್ನಿ ಈಗ ಮುಂದೆ ಹೋಗೋಣ. ನೋಡಿ ಇಲ್ಲಿ ಮರಗಳು ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಮೇಂಟೈನ್ ಮಾಡಿದ್ದಾರೆ. ಒಂದು ಎಲೆನೂ ಕಾಣಿಸ್ತಿಲ್ಲ ನನಗೆ, ಇಷ್ಟು ದೊಡ್ಡ ಮರಗಳಿದ್ರು ಅದನ್ನು ಯಾವ ಥರ ಅಲ್ಲೆಲ್ಲ ನೋಡಿ 4 ಮೂಲೆಯಲ್ಲೂ ಅದನ್ನು ಕ್ಲೀನಾಗಿ ಕಟ್ಟಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದು 3ನೇ ಎಂಟ್ರೆನ್ಸು. 2 ಎಂಟ್ರೆನ್ಸ್ ಆಗಿದೆ. ಇದಾದಮೇಲೆ 3ನೇ ಎಂಟ್ರೆನ್ಸಲ್ಲಿ ಹೋಗೋಣ. ಇಲ್ಲಿ ಎಂಟ್ರಿ ಆಯ್ತಿದ್ದಂಗೆ ಇಲ್ಲಿ ಲಡ್ಜರ್ ಇರುತ್ತೆ. ಇವರಿದ್ದಾರಲ್ಲ, ಇವರು ಲಡ್ಜರ್ನ ಮೇಂಟೈನ್ ಮಾಡಲಿಕ್ಕೆ ಇಲ್ಲಿ ಹೋಗಿ ಬರೋನೆಲ್ಲರೂ ಅಲ್ಲಿ ಸೈನ್ ಹಾಕಬೇಕು. ಸೊ ನಮ್ಮದು ಫೋನ್ ನಂಬರ್ ಆಗಿರ್ಬೋದು, ನೇಮ್ ಎಲ್ಲ ಇಲ್ಲಿ ಎಂಟ್ರಿ ಮಾಡಬೇಕು. ಅದಾದಮೇಲೆ ಇಲ್ಲಿ ನೋಡಿ, ಇದು ಗ್ಲಾಸಿಂದ ಏನಿದೆ ಇದು ಪೂರ ಕೆಳಗಡೆ ಮಣ್ಣು ಮತ್ತು ಕಲ್ಲುಗಳಿದೆ. ಅಂದರೆ ಇದು ಗರ್ಭಗುಡಿಗೆ, ದೇವಸ್ಥಾನದ ಸೆಂಟ್ರಿಗೆ ಹೋಗಲಿಕ್ಕೆ ಇದು ಇಲ್ಲಿಂದ ಹಿಂದಿನ ಕಾಲದಲ್ಲಿ ಓಡಾಡ್ತಿದ್ರು, ಅದನ್ನು ಹಾಗೇ ಮೇಂಟೈನ್ ಮಾಡಿದ್ದಾರೆ ನೋಡಿ ಕ್ಲೀನಾಗಿ. ಆ ಗ್ಲಾಸನ್ನೆಲ್ಲ ಇದು ಮಾಡಿ ನೋಡಿ, ಇಲ್ಲಿ ಮರಗಳನ್ನೂ ಸಹ ಆ ಗ್ಲಾಸಿನ ಮಧ್ಯದಲ್ಲಿ ಕವರ್ ಮಾಡಿದ್ದಾರೆ. ಇದು ಎಷ್ಟು ದೊಡ್ಡ ಮರ, ಬಟ್ ಆದ್ರೂ ಅದನ್ನು ಆ ಗ್ಲಾಸ್ಗಳ ಮಧ್ಯೆ ಕವರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ ಮರನ. ನಂಗೆ ಇನ್ನೊಂದು ಖುಷಿಯಾಗಿದ್ದೇನು ಅಂದರೆ, ಈ ಮರದ ಪಕ್ಕದಲ್ಲಿ ಇನ್ನೊಂದು ಮರ ಇದೆ ನೋಡಿ, ಇದು ಬಂದು ಅರಳಿ ಮರ. ಇಲ್ಲಿ ದೇವಸ್ಥಾನದಲ್ಲಿ ಅರಳಿ ಮರ ಇದೆಯಲ್ಲ, ಅದು ನಾನು ನೋಡಿ ತುಂಬ ಖುಷಿಪಟ್ಟಿದ್ದು. ಯಾಕೆಂದರೆ ನಾನು ಮುಂಚೆ ಬೇರೆ ದೇವಸ್ಥಾನಗಳೆಲ್ಲ ಹೋಗಿದ್ದೀನಿ. ಸೊ ಆ ದೇವಸ್ಥಾನಗಳಲ್ಲೆಲ್ಲ ನಾನು ಅರಳಿ ಮರ ನೋಡಿಲ್ಲ.
ಫಸ್ಟು ನಾನು ಇಲ್ಲಿ ಚೈನಾದಲ್ಲಿ ಅರಳಿ ಮರ ನೋಡ್ತಾ ಇರೋದು. ಈ ರೂಮಲ್ಲೂ ಸಹ ಹಿಂದಿನ ಕಾಲದ ಫೋಟೋಸ್ಗಳು, ಅಂದರೆ ಈ ದೇವಸ್ಥಾನ ಕಟ್ಟಿಸ್ಬೇಕಾದ್ರೆ ಇದ್ದಂತಹ ವ್ಯಕ್ತಿಗಳ ಜೊತೆ ಇರೋಂಥ ಫೋಟೋಸ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ, ದೊಡ್ಡದಾಗಿ ಎನ್ಲಾರ್ಜ್ ಮಾಡಿ. ಹಾಗೆ ಇಲ್ಲಿ ಬುಕ್ಗಳೆಲ್ಲನೂ ಕ್ಲೀನಾಗಿ ಸೇವ್ ಮಾಡಿ ಇಟ್ಟಿದ್ದಾರೆ. ಬನ್ನಿ ಹೀಗೆ ಮೇಯ್ನಾಗಿ ಈಗ ನಾವು ಟೆಂಪಲ್ನ ಮುಂದೆ ಹೋಗೋಣ. ಇದೇ ಲಾಸ್ಟು. ನೋಡಿ, ಈ ಗಿಡನ ಎಲ್ಲಾದರೂ ನೀವು ನೋಡಿದ್ದೀರಾ? ಈ ಗಿಡ ಬಂದು ನಮ್ಮ ಹೊಲಗಳ ಹತ್ರ, ಜಮೀನುಗಳ ಹತ್ರ ಎಲ್ಲ ಇರುತ್ತೆ. ನಾವು ಅದನ್ನು ಕಡಿದು ಬಿಸಾಕ್ತೀವಿ. ನಾವೆಲ್ಲ ಅದನ್ನು ಜಾಸ್ತಿ ಬೇಲಿಗೆ ಬಿಟ್ಕೊಂಡಿರ್ತೀವಿ. ಇದೇ ನೋಡಿ ಇಲ್ಲಿನ ಕನ್ಫ್ಯೂಷನ್ ದೇವರು. ಈ ದೇವಸ್ಥಾನದಲ್ಲಿ ಅಗರಬತ್ತಿ ಬೇಕಾದ್ರೆ ಇಲ್ಲಿ ಹಸ್ಬೋದು. ಅಲ್ಲೇನಿದೆ 2 ಸೀಟು, ಅಲ್ಲಿ ಮಂಡಿಯವರು ಕೂತ್ಕೊಂಡು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನೋಡಿ, ಇದಾಗಿದ್ದು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರಾಜ್ ಕನ್ನಡಿಗ ಚಿನ್ನ ವ್ಲಾಗ್ಸ್.